ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಾಸ್ ಕಿಚನ್. ಸೊ ನಾವೀಗ ಮೊಟ್ಟೆಯಿಂದ ಎಗ್ ಟಿಕ್ಕಾ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ನಾನು ಬಾಯ್ಲ್ ಆಗಿರುವಂಥ ಎಗ್ನ ಇಟ್ಕೊಂಡಿದ್ದೀನಿ ನೋಡಿ. ನಂತರ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಟೊಮೊಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಮೂರನ್ನೂ ಕೂಡ ನಾನು ಒಂದೇ ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆನಿಯನ್ ಪೇಸ್ಟ್ ಇಟ್ಕೊಂಡಿದ್ದೀನಿ, ಕ್ರಷ್ ಆಗಿ ಮಾಡಿರುವಂಥ ಆನಿಯನ್ ಪೇಸ್ಟು, ಜೀರಿಗೆ, 1 ಕಪ್ ಮೊಸರು ನೋಡಿ. ಮಸಾಲೆಗಳು ಧನಿಯಾ ಪುಡಿ, ಅರಿಶಿಣ, ಖಾರದ ಪುಡಿ, ಉಪ್ಪು ಮತ್ತು ಕ್ರಷ್ ಆಗಿರುವಂಥ ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೋಸ್ಟ್ ಆಗಿರುವಂಥ ಕಸೂರಿ ಮೇಥಿ. ತುಂಬ ಇಂಪಾರ್ಟೆಂಟ್ ಇದು, ಗರಂ ಮಸಾಲ ಲಾಸ್ಟ್ನಲ್ಲಿ ಹಾಕೋದಕ್ಕೆ ನೋಡಿ. ಇಷ್ಟು ಬೇಕಾಗುತ್ತೆ ಎಗ್ ಟಿಕ್ಕಾ ಮಸಾಲ ಮಾಡೋದಕ್ಕೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಾವು ಮಿಕ್ಸರ್ ಜಾರ್ಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಫೈನಲಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ನಾವು ಎಗ್ನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಸಹ ಹಾಕಿದ್ದೀನಿ, ಅದು ಕಾಯ್ತಾ ಇದೆ. ತುಂಬ ಈಸಿ ರೆಸಿಪೀಸು, ತುಂಬ ಈಸಿಯಾಗಿ ಬ್ಯಾಚುಲರ್ಸು ಕೂಡ ಮಾಡ್ಕೊಬೋದು. ರೊಟ್ಟಿಗೆ, ಚಪಾತಿಗೆ, ರೈಸ್ಗೆ, ದೋಸೆಗೆ, ಇದಕ್ಕೆಲ್ಲ ಕೂಡ ಸೂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಜೀರಿಗೆ ಹಾಕ್ತಾಯಿದ್ದೀನಿ, ಎಣ್ಣೆ ಕಾದಿದೆ, ಜೀರಿಗೆ ಹಾಕ್ತಾಯಿದ್ದೀನಿ. ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ. ಸೊ ಈಗ ನಾನು ಇದಕ್ಕೆ ಆನಿಯನ್ ಪೇಸ್ಟ್ನ ಸೇರಿಸ್ಕೋತೀನಿ. ಇವಾಗ ನಾನು ಆನಿಯನ್ನ ರುಬ್ಕೊಂಡಿದ್ನಲ್ಲ ಕ್ರಷ್ ಆಗಿ, ಅದನ್ನು ಸೇರಿಸ್ತಾಯಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಕೊಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನಂತರ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ರುಬ್ಬಿರುವಂಥ ಮಿಶ್ರಣ ಅಂದರೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿದ್ವಲ್ಲ, ಅದನ್ನು ಮಿಶ್ರಣವನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಇದೂ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವೊಂದು ಸರ್ತಿ ಟ್ರೈ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಹಂಸಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನೋಡಿ, ಮಸಾಲಾಸು, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಕ್ರಷ್ ಮಾಡಿರುವಂಥ ಮೆಣಸಿನ ಪುಡಿ, ಅರಿಶಿಣ ಇದೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಸುತ್ತ ಆಯಿಲ್ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗ್ತದೆ, ಘಮನೂ ಕೂಡ ತುಂಬ ಸುಗಂಧವಾಗಿ ಬರ್ತಾಯಿದೆ. ಆಹಾ, ಸ್ಮೆಲ್ ನೋಡಿ, ಆಯಿಲೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಆಗಿದೆ, ಇದು ಮಸಾಲ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಕರ್ಡನ್ನು ಸೇರಿಸೋಣ. ಮೊಸರನ್ನು ಹಾಕೊಳ್ಳೋಣ, ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ.
ಅಂದರೆ ಆ ಮಸಾಲೆಗೂ ಮತ್ತು ಮೊಸರು ಹೊಂದ್ಕೋಬೇಕು, ಆ ರೀತಿ ತಿರುಗಿಸ್ಕೊಳ್ಳೋಣ. ಓಕೆ, ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರನ್ನ ಹಾಕೋಣ, ಸ್ಮ್ಯಾಶ್ ವಾಟರ್, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀರನ್ನು ನಾವು ಈಗ ಸೇರಿಸೋಣ. ನೋಡಿ, ಸ್ವಲ್ಪ ಜಾಸ್ತಿ ಹಾಕೋಬೇಡಿ, ತುಂಬ ತೆಳುವಾಗ್ಬಿಡುತ್ತೆ ಮಸಾಲ. ತುಂಬ ಚೆನ್ನಾಗಿರುತ್ತೆ, ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ನೆಕ್ಸ್ಟು ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂಥ ಎಗ್ನ ಮಸಾಲದಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಸೇರಿಸ್ಕೊಡಿ, ಮತ್ತು ಟೇಸ್ಟ್ ಮಾಡಿ ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಉಪ್ಪನ್ನ. ನಾನು ಮೊದಲೇ ಒಂದೇ ಸತಿ ಹಾಕ್ಬಿಟ್ಟಿದ್ದೀನಿ ಉಪ್ಪು, ಓಕೆನಾ. ನಂತರ ಆ ಮಸಾಲೆ ಎಲ್ಲ ಮಾಡಿದ್ವಲ್ಲ ನೀರು ಅದಿತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಕುಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹೇಗಾಗಿದೆ ಅಂತ ನೋಡೋಣ. ಪರ್ಫೆಕ್ಟಾಗಿ ಮಸಾಲ ಎಗ್ಗೆ ಬ್ಲೆಂಡ್ ಆಗಿದೆ. ನಂತರ ರೋಸ್ಟ್ ಮಾಡಿರುವಂಥ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಆದಷ್ಟು ಮನೇಲೇ ಮಾಡಿರುವಂತಹ ಮಸಾಲ ಪುಡಿಗಳನ್ನ ಯೂಸ್ ಮಾಡಿ ಫ್ರೆಂಡ್ಸ್. ಈ ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಎಲ್ಲನೂ ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡ್ಕೊಳ್ಳಿ. ಪ್ಯಾಕೆಟ್ ಯಾರ್ದು ಯೂಸ್ ಮಾಡಬೇಡಿ. ನಂತರ ನೋಡಿ, ಕೊನೆಯಲ್ಲಿ ನಿಮಗೆ ಇಷ್ಟ ಆದರೆ ತುಪ್ಪನ ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಶುಚಿಯಾದಂತಹ ಎಗ್ ಟಿಕ್ಕಾ ಮಸಾಲ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.